ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂದ್ರೆ ಬರೀ ಒಳ್ಳೆಯವನಲ್ಲಪ್ಪ, ದೇವ್ರಂತ ಮನುಷ್ಯ, ಗುಣದಲ್ಲಿ ಅಪ್ರಂಜಿ ಹಿಂದೆ. ಹೌದು ಶಿವು, ಎಷ್ಟು ಹುಡುಕಿದ್ರು ಅಂತ ದೇವ್ರಂತ ಮನುಷ್ಯ ಎಲ್ಲೂ ಸಿಗಲ್ಲ. ಒಂದು ಚೂರು ಕೆಟ್ಟ ಬುದ್ಧಿ ಇಲ್ವಂತೆ. ಈಗೆಲ್ಲ ಕೈ ತುಂಬ ದುಡಿಯೋ ವಿದ್ಯಾವಂತರೆ ಮೊಬೈಲಲ್ಲಿ ಜೂಜಾಡೋದು, ಬೀಡಿ ಸಿಗರೇಟ್ ಸೇದೋದು, ದಿನ ಕುಡಿಯೋದು ಹೀಗೆಲ್ಲ ಮಾಡ್ತಾರೆ. ಆದ್ರೆ ನಮ್ ಪ್ರಶಾಂತು ಆ ಕಡೆ ತಲೆನೂ ಹಾಕಲ್ವಂತೆ. ನಿಜ ಹೇಳ್ತೀನಿ ಶಿವು, ಅಂತ ಹುಡುಗ ನೀನ್ ಹೇಳ್ದಂಗ್ ನಾವೆಲ್ಲಿ ಹುಡುಕಿದ್ರು ಸಿಗ್ತಾ ಇರ್ಲಿಲ್ಲ. ಆ ಹುಡುಗನ ಜೊತೆ ನಮ್ಮ ರಶ್ಮಿ ಜೀವನ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಶಿವು. ಅಂತ ಗಂಡು ನಿನ್ ಮನೆ ಅಳಿ ಆಗಕ್ಕೆ 100 ಜನ್ಮಕ್ ಪುಣ್ಯ ಮಾಡಿರ್ಬೇಕು ಶಿವು. ಆಹಾ, ನನ್ನ ತಂಗಿ ಗಂಡನ ಬಗ್ಗೆ ನೀವೆಲ್ಲ ಹೊಗಳೋದನ್ನ ಕೇಳಿಸ್ಕೊತಿದ್ರೆ ನಂಗೆ ಏಟ್ ಖುಷಿ ಆಯ್ತೈತೆ ಗೊತ್ತೇನತ್ತೆ. ದಿಟ್ವಾಗ್ಲು ಸಾತ್ ಕಾಣಿಸ್ತೈತೆ. ಮದುವೆ ವಿಷಯನೇ ಮಾತಾಡೋ ಮಾತ ಬಂದೆ. ಮಾವ ಎಲ್ಲ ಬರತ್ತೆ ಇಲ್ಲೇ ಅವ್ರೆ ಬಂದೆ. ಏನು ಹಣೆ ಬರನೇ ಇದು. ಇವಾಗ ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಅನ್ಯಾಯವಾಗಿ ಆ ಹುಡುಗ ಒಳ್ಳೆಯವನು ಅಂತ ಶಿವು ಮುಂದೆ ಸುಳ್ಳು ಹೇಳ್ಬಿಟ್ನಲ್ಲೇ. ನನ್ನ ಕಂದನ ನಾನೇ ಬಾವಿಗೆ ತಳ್ಳೋಂಗಾಗೋಯ್ತಲ್ಲ ಸುಶೀಲ. ಕಮ್ಮೆಲ್ಲಕ್ ಮಾತಾಡು, ಇವಾಗ ಏನು ಮಾತಾಡ್ಬೇಡ. ಬಾ ಒಳಗೋಗೋಣ. ಅವ್ರ ಮೇಲೆ ನೋಡ್ಬಿಟ್ಟಿದ್ದಾರೆ. ನಮ್ಮಿಬ್ಬರನ್ನ ಏನ್ ಮಾಡ್ತಾರೋ ಏನು. ನಡಿ. ರಶ್ಮಿ ಮದುವೆ ತಯಾರಿ ಎಲ್ಲ ಹೇಗೆ ನಡೀತಿದ್ಯೋ ಶಿವು? ಶಿವನ್ ಮಕ್ತಿರೋ ಕಳೆ ನೋಡಿದ್ರೆ ಗೊತ್ತಾಯ್ತೈತಲ್ಲಪ್ಪಯ್ಯ, ಎಲ್ಲ ತಯಾರಿನೂ ಚೆನ್ನಾಗೈತೆ ಅಂತ. ಸರಿಯಾಗಿ ಹೇಳ್ದೆ ಪರ್ಸು. ಎಲ್ಲ ಕೆಲಸನೂ ಮುಗಿಸೀನಿ ಮಾವ. ಪತ್ರಿಕೆ ಕೊಡೋದು ಒಂದೇ ಬಾಕಿ. ಅದಕ್ಕೆ ನಾನು ಪಾರು ಇಬ್ರು ಒಟ್ಟಿಗೆ ಬರ್ತೀವಿ. ನಾವು ಮಾಡಿರೋ ಕೆಲಸದಲ್ಲಿ ಸರಿ ಯಾವುದು ತೆಪ್ಪಿ ಯಾವುದು ಅಂತ ನೀವು ತಿಳಿಸೇಳಿ ನಮ್ಮ ಕೈ ಹಿಡ್ಕೊಂಡು ಮದುವೆ ಮಂಟಪದ ಗಂಟ ನೀವೇ ಕರ್ಕೊಂಡು ಹೋಗ್ಬೇಕು. ಇವಾಗ ನಮ್ಮ ಕೈಯಲ್ಲಿ ಏನೂ ಮಾಡಕ್ ಸಾಧ್ಯ ಇಲ್ಲ ಅಕ್ಕ. ನಮ್ಗಿದ್ದಿದ್ದು ಒಂದೇ ಒಂದು ಅವಕಾಶ. ಶಿವು ಇವಾಗ ಈ ಮನೆಯಿಂದ ಹೊರಗಡೆ ಹೋದ್ರೆ ಮತ್ತೆ ಈ ಮನೆಗೆ ವಾಪಸ್ ಬರೋದು ಲಗ್ನ ಪತ್ರಿಕೆ ಕೊಡಕ್ಕೆ. ಇವತ್ತು ನಮಗೆ ಸಿಗದೆ ಇದ್ದಿದ್ದ ಅವಕಾಶ ಮತ್ತೆ ನಮಗೆ ಸಿಗುತ್ತೆ ಅಂತ ಅನ್ಸುತ್ತಾ? ಹಾಗಂತ ಸುಮ್ಮನೆ ಇರೋಕ್ಕಾಗಲ್ಲ ಸುಶೀಲ. ನಾವಿವಾಗ ಏನಾದ್ರು ಮಾಡಲೇಬೇಕು. ಹಾಗೊಂದು ವೇಳೆ ಮಾಡಬೇಕು ಅಂದ್ರೆ ಶಿವು ಇಲ್ಲಿಂದ ಹೊರಡಕ್ಕೆ ಮುಂಚೆ ಮಾಡಬೇಕು. ಅವರೆಲ್ಲೂ ಅಲ್ಲೇ ಕೂತಿದ್ದಾರೆ. ನಾವು ಶಿವನ್ ಹೇಗಾಕ ಕರೆಯೋದು? ಅಮ್ಮ, ಮಕ್ಕಳಮ್ಮ, ಶಿವು ಮೈ ಮೇಲೆ ನೀನೇ ಬರ್ತೀಯ. ಅವನೆಂಥ ಚಿಂದಂತ ಹುಡುಗ ಅಂತ ನಿನಗೆ ಗೊತ್ತು. ಶಿವು ತಂಗಿ ಅಂದರೆ ಸ್ವಂತ ನನ್ನ ಅಣ್ಣನ ಮಗಳು. ಅವಳನ್ನ ಕಾಪಾಡಬೇಕು. ನನಗೆ ಹೇಗಾದರೂ ದಾರಿ ತೋರಿಸು. ಈ ಮದುವೆ ನಿಲ್ಸೋಂಗೆ ಮಾಡಮ್ಮ. ಸುಶೀಲ, ಹೋಗೊಂದು ಪೆನ್ಸಿಲ್ ತಗೊಂಬ. ಪೆನ್ಸಿಲ್ಲ? ಏನಕ್ಕಕ್ಕ? ನಾ ಹೇಳ್ತೀನಿ, ನೀನು ತಗೊಂಬ ಹೋಗು. ಸರಿ, ತಗೊಂಬರ್ತೀನಿ. ದೋಣಿಗಳ ಬಗ್ಗೆ ನಿನ್ಗಿನ್ನೂ ವಿಷಯ ಗೊತ್ತಿಲ್ಲ ಶಿವು. ನಮ್ಮ ದೋಣಿಗಳು ಒಂದ್ಕಿತ ಮಾತು ಕೊಟ್ರೆ ಸರಿ, ಭೂಮಿ ಬಿರ್ದು ನಿಂತಿದ್ರು ಸರಿ, ನರಬಲಿ ಕಾಯ್ಕೊಂಡು ಅದನ್ನ ದಾಟ್ಕೊಂಬಂದು ಕೊಟ್ಟಿರೋ ಮಾತು ಉಳಿಸ್ಕೊತಾರೆ ಹೊರ್ತು ಕೈ ಕೊಡಕ್ಕಿಲ್ಲ. ಕತ್ರಿ, ನಮ್ಮವ್ರ ಮಧ್ಯೆ ಹೊಗಳಿಕೆ ಎಲ್ಲ ಯಾಕೆ? ನಾನು ಸರಳವಾಗಿ ಬದುಕಬೇಕು ಅಂತಿರೋ ಮನುಷ್ಯ. ಸುಮ್ಮನೆ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ಬೇಡ. ಇಲ್ಲ ಕಣ್ಮವ, ಛತ್ರಿ ಅಣ್ಣ ಸರಿಯಾಗಿ ಹೇಳ್ತವ್ರೆ. ಅಲ್ಲ ಮಾವ, ನೀವು ನನ್ನ ಎದುರುಗಡೆ ಇದ್ದೀರಾ ಅಂತ ನಿಮ್ಮನ್ನು ಮೆಚ್ಚಕ್ಕೆ ಮಾತು ಹೇಳ್ತಿಲ್ಲ. ಆದರೆ ನನ್ನ ಜೀವನದಲ್ಲಿ ನಾನು ಸೊನ್ನೆ ಆಗಿದ್ದಾಗ ನೀವು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಈ ಸೊನ್ನೆಗೊಂದು ಬೆಲೆ ಬರಂಗೆ ಮಾಡಿದ್ರಿ. ನಾನು ಸರಿ ಮಾಡಲಿ ತೆಪ್ಪು ಮಾಡಲಿ ನನ್ನ ಜೊತೆಗೆ ನಿಂತು ನನ್ನ ಒಂದೇ ಸಮಕ್ಕೆ ನೋಡಿಕೊಂಡು ನನ್ನೊಂದು ಒಳ್ಳೆ ಮನಸ್ಸಾಗಂಗೆ ಮಾಡಿದ್ರಿ. ನನ್ನೇ ಅಲ್ಲ ಮಾವ, ನೀವು ಅದೇಟೋ ಜನರಿಗೆ ದಾರಿದೀಪ ಆಗಿದ್ದೀರಾ. ಅದಕ್ಕೆ ನೀವು ಏನೇ ಕೆಲಸ ಮಾಡಿದ್ರು ನೀವು ಗೆಲುವು ಕಾಣೋದು. ಈಗ ರಶ್ಮಿ ಮದುವೆನೇ ತಕೊಳ್ಳಿ. ಮಾವ ಕಾಲಿಟ್ರು ಎಲ್ಲ ಪಟ್ ಅಂತ ಕಣ್ಣೆ ಮುಚ್ಚೆ ಕಾಡೆಗುಡೆ ಅಂತ ಎಲ್ಲ ಆಗೋಯ್ತು. ಮತ್ತೆ ಶಿವ, ರತ್ನನ್ ಮದುವೆ ನಿಂತೋಯ್ತಲ್ಲ, ಅವಾಗ ಅಪ್ಪನ ಬೈಕೊಳ್ಳಿಲ್ವ ನೀನು? ಅರ್ಸು, ಯಾವ್ರ ಮುಂದೆ ಮಂತ್ರ ಹೇಳ್ಬೋದು,
ಬೈಕೊಳಕ್ ಹಾಕಿಲ್ಲ. ನಮ್ಮ ಮಾವನು ಹಂಗೆ. ರತ್ನನ್ ಮದ್ವೆ ಗಂಡಿನ ಕಡೆಯವ್ರಿಗೆ ನಮ್ಮ ಮನೆ ವಿಷಯ ಗೊತ್ತಿಲ್ಲದೆ ಅದೇನೇನೆಲ್ಲ ಆಗೋಯ್ತು. ಆದ್ರೆ ರತ್ನ ಅದ್ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದೇ ನನ್ ಸಂತೋಷ. ಅಕ್ಕ ತಗೋ, ನಾ ಹೇಳ್ದಂಗೆ ಬರೀ ತಗೋ. ಸರಿ, ನಮ್ಮ ರಶ್ಮಿಗೆ ಬಂದಿರೋ ಸಂಬಂಧನ ನಿಲ್ಲಿಸ್ಬಿಡು. ಈ ಮದುವೆ ಆದರೆ ನಿನ್ನ ತಂಗಿ ಜೀವನ ಚೆನ್ನಾಗಿರೋದಿಲ್ಲ. ನಾನು ತುಂಬ ಹೇಳೋ ಪರಿಸ್ಥಿತಿಲಿಲ್ಲ. ಈ ಮದುವೆ ನಿಲ್ಲಿಸ್ಬಿಡು. ಅಕ್ಕ ನೀನು ಹೇಳಿದ್ದನ್ನೆಲ್ಲ ಬರ್ತಾಯ್ತು, ಆದ್ರೆ ಇವಾಗ ಇದನ್ನ ಶಿವು ಕೊಡೋದು ಹೇಗೆ? ಮತ್ತೆ ಗಂಡಿನ ಕಡೆಯವ್ರು ಏನಂತಾರೆ ಶಿವು? ಮಾವ ಅವ್ರು ಕೇಳಿದ್ಕೆಲ್ಲ ನನಗೆ ಒಪ್ಪಿಗೆ ಐತೆ. ಎಲ್ಲ ತಯಾರಿನೂ ಮಾಡ್ಕೊಂಡಿವ್ನಿ. ಏನು ದುಡ್ಡು ಕೇಳಿದ್ರ? ಏನ್ ದಣಿ ಇದು? ಏನಿಲ್ಲ ಶಿವ ಅವರು ಒತ್ತತ್ಕೊಂಡ್ ಮಾತಾಡ್ತಾರ. ಅವತ್ ಕೇಳಿದ್ರೆ ಏನು ಬೇಡ ಅಂತ ಅಂದ್ರು, ಇವಾಗ ನಮ್ ಶಿವನ ಹತ್ರ ದುಡ್ಡು ಕೇಳವ್ರ. ನೋಡಪ್ಪ ಅವ್ರನ್ನ. ನಮ್ಮ ಶಿವು ಹತ್ರ ಅವರು ದುಡ್ಡು ಕಾಸು ಕೇಳಿದ್ರ ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ. ಶಿವು ಅವ್ರಿಗೆ ಫೋನ್ ಮಾಡಿ ಈಗಲೇ ಇಲ್ಲಿಗೆ ಬರೋದಕ್ಕೆ ಹೇಳು. ಅವ್ರು ಮಾಡಿದ ತಪ್ಪಿಗೆ ಅವರೇ ಬಂದು ನಿನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳಬೇಕು. ಅಯ್ಯೋ, ತೆಪ್ಪೇನಿಲ್ಲ ಮಾವ, ತೆಪ್ಪೇನೂ ಇಲ್ಲ. ಅದು ನನ್ನ ತಂಗಿನ ಬರಿಗೇಲಿ ಕಳಿಸ್ಬಾರ್ದಲ್ಲ ಅಂತ ನಾನೇ ಎಲ್ಲದಕ್ಕೂ ಒಪ್ಕೊಂಡಿವ್ನಿ. ಬಂಗಾರದಂತ ಮನೆ, ಚಿನ್ನಂತ ಮನೆತನ, ಮಾಣಿಕ್ಯದಂತ ಹುಡುಗ, ನನಗಿನ್ನೇನ್ ಬೇಕು ಮಾವ. ಅದಕ್ಕೆ ಎಲ್ಲದಕ್ಕೂ ಒಪ್ಕೊಂಡಿವ್ನಿ. 5 ಲಕ್ಷ ಕ್ಯಾಶು, 50 ಗ್ರಾಮ್ ಬಂಗಾರ, ಆಮೇಲೆ ಒಂದು ಕಾರು ಒಪ್ಕೊಂಡಿವ್ನಿ. ಒಡವೆ ಮತ್ತೆ ಕ್ಯಾಶು ಮದುವೆಗೆ ಮುಂಚೆ, ಆಮೇಲೆ ಕಾರು ಮದುವೆ ದಿನ ಕೊಡೋಣ ಅಂತ ಅನ್ಕೊಂಡಿವ್ನಿ. ಶಿವು, ನನ್ನ ತವ್ರ ಮನೇಲಿ ನಡೀತಿರೋ 2ನೇ ಮದುವೆ, ನಿನ್ನ ತಂಗಿರಲ್ಲಿ 1ನೇ ಮದುವೆ. ನಮ್ಮ ಸಂಪ್ರದಾಯದ ಪ್ರಕಾರ ಗ್ರಾಮ ದೇವತೆಗೆ ಸೋದರತೆನೆ ಪೂಜೆ ಮಾಡಿಸಿ ಕಾಣಿಕೆ ಸಲ್ಲಿಸ್ಬೇಕು. ಆದರೆ ನನಗೆ ಯಾಕೋ ಆಗ್ತಿಲ್ಲಪ್ಪ. ನೀನೇ ಹೋಗಿ ಪೂಜೆ ಮಾಡಿ ನಿನ್ನ ಕೈಯಾರೆ ಈ ಕಾಣಿಕೆ ಹಾಕ್ಬಿಡು. ಇದೆಲ್ಲ ಯಾಕತ್ತೆ? ನಾನೇ ಕಾಣಿಕೆ ಹಾಕಿ ಪೂಜೆ ಮಾಡಿಸ್ತೀನತ್ತೆ. ಏನ್ ಶಿವು ನೀನು ಸೋದರತೆನೆ ಕಾಣಿಕೆ ಕೊಡ್ಬೇಕು ಅಂತ ಹೇಳ್ತಿದ್ರೆ ನಾನೇ ಹಾಕ್ತೀನಿ ಅಂತ ಹೇಳ್ತಿದ್ಯಲ್ಲ. ನೀನ್ ಕೊಡಿಲಿ, ತಗೋ ಶಿವು ನೀನು. ಸರಿ ಕಣತ್ತೆ. ಶಿವು 1 ನಿಮಿಷ ಮಾವ, ಆ ತಟ್ಟೆ ತಗೊಂಬ ಇಲ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.